ಹೆಲೋ ಸ್ಟೂಡೆಂಟ್ಸ್, KCT ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ. ಅದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಈಗ KCT ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ನ ನಂತರ ಚಾಯ್ಸ್ ಎಂಟ್ರಿ ಪ್ರೊಸೆಸಲ್ಲಿ ವಿದ್ಯಾರ್ಥಿಗಳು ಚಾಯ್ಸ್ 1 ಸೆಲೆಕ್ಟ್ ಮಾಡಿಬಿಟ್ಟು ನಿಮಗೆ ಅಲಾಟ್ ಆಗಿರ್ತಕ್ಕಂಥ ಕಾಲೇಜ್ಗೆ ನೀವು ಏನಾದರೂ ಅಡ್ಮಿಷನನ್ನು ಮಾಡಿಸ್ಕೋಬೇಕು ಅಂತಿದ್ರೆ ಈಗಾಗಲೇ ನೀವು ಚಲನನ್ನು ಡೌನ್ಲೋಡ್ ಮಾಡಿರ್ತೀರಾ, ಫೀಸನ್ನು ಪೇ ಮಾಡಿರ್ತೀರಾ. ಕೆಲವು ವಿದ್ಯಾರ್ಥಿಗಳು ಅಡ್ಮಿಷನ್ ಆರ್ಡರ್ನು ಸಹ ಡೌನ್ಲೋಡ್ ಮಾಡಿಕೊಂಡು ರಿಪೋರ್ಟಿಂಗನ್ನು ಸಹ ಕಂಪ್ಲೀಟ್ ಮಾಡಿರ್ತೀರಾ. ಈಗಾಗಲೇ ಯಾರ್ಯಾರು ಈಗಾಗಲೇ ನಿಮಗೆ ಅಲಾಟ್ ಆಗಿರ್ತಕ್ಕಂಥ ಕಾಲೇಜ್ಗೆ ಹೋಗಿ ರಿಪೋರ್ಟಿಂಗನ್ನು ಕಂಪ್ಲೀಟ್ ಮಾಡಿದಿರೋ, ಮೀನ್ಸ್ ಅಡ್ಮಿಷನ್ ಪ್ರೊಸೆಸನ್ನು ಕಂಪ್ಲೀಟ್ ಮಾಡಿದಿರೋ, ಸೊ ನೀವು ಒಂದು ಇಂಪಾರ್ಟೆಂಟ್ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಸೊ ಅದು ಏನಂತಂದರೆ, ಈಗ ನೀವು ಆಪ್ಷನ್ ಮಾಡ್ತಕ್ಕಂತಹ ಲಿಂಕಲ್ಲಿ ಲಾಗಿನ್ ಆದ ನಂತರ ಅಲ್ಲಿ ಅಡ್ಮಿಷನ್ಸ್ಗೆ ಹೋದರೆ ಚಾಯ್ಸ್ ಎಂಟ್ರಿ ಟ್ಯಾಬಲ್ಲಿ ವಿದ್ಯಾರ್ಥಿಗಳಿಗೆ ಲಾಸ್ಟಲ್ಲಿ ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಅಂತ ಹೇಳಿ ಇರುತ್ತೆ. ಸೊ ಅದನ್ನು ವಿದ್ಯಾರ್ಥಿಗಳು ನೀವು ಕಂಪ್ಲೀಟ್ ಮಾಡಿದರೆ ಅಡ್ಮಿಷನ್ ಪ್ರೊಸೆಸ್ನೆಲ್ಲ ಅದನ್ನು ನೀವು ಫಿಲಪ್ ಮಾಡಬೇಕಾಗಿರುತ್ತೆ. ಓಕೆನಾ? ಕಾಲೇಜ್ ಜಾಯ್ನಿಂಗ್ ರಿಪೋರ್ಟಿಂಗ್ ಅಂತ ಕಾಣುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ಕೆಲವು ಬೇಸಿಕ್ ಡೀಟೇಲ್ಸ್ ಇರುತ್ತೆ. ಅಂತಂದರೆ ವಿದ್ಯಾರ್ಥಿಗಳು ಜಾಯಿಂಡ್ ಇನ್ ದ ಅಲಾಟೆಡ್ ಕಾಲೇಜ್. ಓಕೆನಾ? ಸೊ ಅದಾದಮೇಲೆ ಡೇಟ್ ಆಫ್ ಜಾಯ್ನಿಂಗ್ ಇರುತ್ತೆ ಮತ್ತು ನಿಮ್ಮ ಫೀಸ್ಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ನ ಅಲ್ಲಿ ನೀವು ಮೆನ್ಷನ್ ಮಾಡಬೇಕಾಗಿರುತ್ತೆ. ಓಕೆನಾ? ಸೊ ಈ ಒಂದು ಪ್ರೋಸೆಸ್ ಅಂತಂದರೆ ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಇದೆ ನೋಡಿ. ಸೊ ಅದನ್ನು ವಿದ್ಯಾರ್ಥಿಗಳು ಕಂಪ್ಲೀಟ್ ಮಾಡಿ. ಯಾರ್ಯಾರು ಈಗಾಗಲೇ ನಿಮಗೆ ಅಲಾಟ್ ಆಗಿರ್ತಕ್ಕಂಥ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಪ್ರೊಸೆಸ್ನೆಲ್ಲ ಕಂಪ್ಲೀಟ್ ಮಾಡಿದಿರೋ, ಸೊ ನಿಮಗೆ ಇದು ಒಂದು ಲಾಸ್ಟ್ ಸ್ಟೆಪ್ ಇರುತ್ತೆ. ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತು ಈಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ವಿಡಿಯೋಸ್ಗಳನ್ನು ರೆಗ್ಯುಲರ್ಗೆ ಅಪ್ಲೋಡ್ ಮಾಡ್ತಿರ್ತೀವಿ. ಜೊತೆಗೆ ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಫಾರ್ ವಾಚಿಂಗ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಬಾಯ್.